ಹುಕ್ ಹಾಕೋದು ನೋಡಿ. ಈ ಥರ ಇಲ್ಲಿಗೆ ಬಂದು ಈ ಥರ 3 ಟೈಮ್ಸ್ ಹಾಕ್ಬೇಕು ನಾವು. ನೆಕ್ಸ್ಟು ಈ ಸೈಡು 3 ಟೈಮ್ಸ್ ಹಾಕಬೇಕು. ಹಿಂಗೆ ಲಾಕ್ ಈ ಥರ ಬರಬೇಕು. ಥ್ರೆಡ್ಡು ಈ ಥರ ಲಾಕ್ ಆಗಬೇಕು. ನೆಕ್ಸ್ಟು ಈ ಥ್ರೆಡ್ಡು ಇದೆಯಲ್ಲ ಹುಕ್ಕು ಕೆಳಗಡೆ ಹೋಗಬೇಕು ಥ್ರೆಡ್ಡು ಈ ಥರ. ಮತ್ತು ನೆಕ್ಸ್ಟು ನೀಡಲು ಅಷ್ಟೇ, ಹುಕ್ಕು ಕೆಳಗಡೆ ಹೋಗಿ ಥ್ರೆಡ್ಡು ಮೇಲೆ ಬರಬೇಕು. ಆಮೇಲೆ ಥ್ರೆಡ್ಡನ್ನ ಹುಕ್ಕು ಸೆಂಟ್ರಲ್ಲಿ ಹೋಗಿಸ್ಬೇಕು. ಇಲ್ಲೂ ಕೂಡ 3 ಟೈಮು ಮೇಲೆ ಟಾಪಲ್ಲಿ ಇಲ್ಲಿ ನಾವು ಲಾಕ್ ಮಾಡಬೇಕು. ಈ ಥರ ಹಾಕಾಯಿತು. ನೆಕ್ಸ್ಟ್ ಈ ಥರ ಹುಕ್ಕಿನ ಹುಕ್ ಹಾಕೋ ಥ್ರೆಡ್ ಹಾಕೋದು ಹೇಗೆ ಅಂದರೆ ಡೌನಿಂದ ಥ್ರೆಡ್ ತಗೋಬೇಕು ಈ ಥರ. ನೋಡಿ ಈ ಥರ ಕಾಣಬೇಕು. ಈಗ ಇದಕ್ಕೆ ನಾವು ಲಾಕ್ ಮಾಡ್ಕೊತ ಹೋಗಬೇಕು ಈ ಥರ. ನಾವು ಹೆಂಗೆ ಹುಕ್ಸಿಗೆ ಲಾಕ್ ಮಾಡಿದ್ವಿ ಥ್ರೆಡ್ಡಲ್ಲಿ, ಆ ಥರ ಇದು ಹುಕ್ಸ್ ಥ್ರೆಡ್ಡಿಂದ ಇದನ್ನು ಲಾಕ್ ಮಾಡ್ಕೊತ ಹೋಗಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೊತ ಬರಬೇಕು. ಬರುತ್ತೆ. ಈಗ ಇಲ್ಲಿ ನೀಟಾಗಿ ಈ ಥರ ಕಾಣಿಸುತ್ತೆ ಥ್ರೆಡ್ ಹಾಕಿರೋದು. ನೆಕ್ಸ್ಟ್ ಡೌನ್ ಹೋಗಿ ನಾವು ಇಲ್ಲಿ ಇದನ್ನು ಲಾಕ್ ಮಾಡಬೇಕು. ನೋಡಿ ಈ ಥರ ಹುಕ್ಸ್ ಹಾಕೋದು ಈ ಥರ, ಹುಕ್ಸಿನ ಥ್ರೆಡ್ ಹಾಕೋದು ಈ ಥರ. ಇದು ಈ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸು ಬಟನ್ ಹಾಕೋದು, ಕಾಜಾ ಹಾಕೋದು ಹೇಳ್ಕೊಡ್ತೀನಿ. ಏನಾದ್ರು ಕಮೆಂಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ಅಂತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಏನಾದ್ರು ಕಮೆಂಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ.